ನಂದು 1 ಶೀಟ್ ಇದ್ದಿದ್ದು ಫೈಲ್ ಹ್ಯಾಡ್ ಬಿಕಮ್ ಫೈಲ್ ಆಫ್ ಅಬೌಟ್ 200 pages ಆಗಿತ್ತು. ಯಾಕೆಂದರೆ ಎಲ್ಲ ರಿಪೋರ್ಟ್ಸ್ ಪಾಪ ಡಾಕ್ಟ್ರ್ ಎಲ್ಲ ಬಟ್ ಮೆಂಟಲಿ ಫಿಸಿಕಲಿ ಐ ಹ್ಯಾಡ್ ನೆವರ್ ಗಿವನ್ ಅಪ್. ಓನ್ಲಿ ಒನ್ಸ್ ಐ ಹ್ಯಾಡ್ ಗಿವನ್ ಈಸ್ ಆ ಕಲಸ್ಟೊಮಿ ಬ್ಯಾಗ್ ಬಗ್ಗೆ ಸ್ವಲ್ಪ ನೋ ಡಿಲೇ, ಪ್ಲೀಸ್ ಡು ನಾಟ್ ಡಿಲೇ. ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಯಾರಿಗೂ. ಹಾಸ್ಪಿಟ್ಲಲ್ಲಿದ್ದ ಪಕ್ಕದ ಬೆಡ್ಡಲ್ಲಿ ಇದ್ದವರು ಬೆಳಗ್ಗೆ ಇದ್ದವರು ಸಾಯಂಕಾಲ ಇರ್ತಿರ್ಲಿಲ್ಲ, ನೈಟ್ ಇದ್ದವರು ಬೆಳಗ್ಗೆ ಇರ್ತಿರ್ಲಿಲ್ಲ. ನನಗೇನು ಅನಿಸ್ತು ಅಂದರೆ, ನಾನು ಯಾವಾಗಲೂ ನನ್ನ ಬಾಡಿನ ರೆಫರ್ ಮಾಡೋದು ಕಾರ್ ಥರ ಇಲ್ಲ ಯಾವ್ದಾದ್ರು 2-wheeler ಥರ. ನಾವು ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಿಮ್ಮ ಬಾಡಿನೂ ಅಲ್ಲಿ ಗಾಡಿನೇ ಆಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಳೋದು. ಎಸ್, ನೀವು ಕಾರ್ನ ಹೆಂಗೆ ಎಷ್ಟು ಸ್ಪೀಡಾಗಿ ಓಡಿಸ್ತೀರೋ ಫಾಸ್ಟಾಗಿ ಓಡ್ತಾ ಇತ್ತು. ಎಸ್, ಬಾಡಿ ಜರ್ಕ್ತಾ ಉಂಟು. ಹಾರ್ಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ಇಂಜಿನ್ ಆರ್ ಕಿಡ್ನಿ ಕ್ಯಾನ್ ಬಿ ಸೇಮ್ ವೇ. ಎವ್ರಿ ಬಾಡಿ ಹ್ಯಾಸ್ ಇಟ್ಸ್. ನಾನು ಯೋಚನೆ ಮಾಡಿದ್ದಿಷ್ಟೇ ಸರ್. ನಮಸ್ಕಾರ. ನನ್ನ ಮೂಲತಃ ಫುಲ್ ಹೆಸರು ಜಾವಗಲ್ ಎಸ್ ಪ್ರಶಾಂತ್ ಅಂತ, ಬಟ್ ಮನೇಲೆಲ್ಲ ಕರೆಯೋದು ಮಧು ಅಂತ. ನಾನು ಹುಟ್ಟಿದ್ದು ಶಿವಮೊಗ್ಗದಲ್ಲಿ, ತಾಯಿ ಶಿವಮೊಗ್ಗದವರು. ನಾನು ಬೆಳೆದಿದ್ದು ಬಾಲ್ಯ ಎಲ್ಲ ಕಳೆದಿದ್ದು ಎಲ್ಲ ಮೈಸೂರಲ್ಲಿ. ಬಟ್ ನಮ್ಮ ತಂದೆ ಮಹಾರಾಷ್ಟ್ರ ಅಲ್ಲಿ ಕೆಲಸ ಮಾಡ್ತಿದ್ರು. ನಾನು ಅಲ್ಲಿ ಓದಿರೋದು 7ನೇ ಕ್ಲಾಸ್ ತನಕ. ಅವರು ನಮ್ಮತನ ಬಿಡಬಾರ್ದು ಅಂತ ನನಗೆ ಮೈಸೂರಿಗೆ ಬಿಟ್ಟರು. ನಾನು ಓದಿರೋದೆಲ್ಲ ಮೈಸೂರಲ್ಲಿ. ಸೊ ಐ ಹ್ಯಾವ್ ಡನ್ ಮೈ ಸ್ಕೂಲಿಂಗ್, ಕಾಲೇಜ್, ಪೋಸ್ಟ್ ಗ್ರ್ಯಾಜುಯೇಷನ್ನೇ ಆಗಲಿ ಎಲ್ಲ ಮೈಸೂರಲ್ಲಿ ಮಾಡಿದವನು. ನಾನು ನನ್ನ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲಿ. ಅದು ನನ್ನ ಅದೃಷ್ಟಕ್ಕೆ ನನಗೆ ಕೆಲಸ ಸಿಕ್ಕಿದ್ದು ಸ್ಟಾರ್ಟಿಂಗೇ ನಾನು ಮೊಬೈಲ್ ಕಂಪ್ನಿಯಲ್ಲಿ ಆ್ಯಸ್ ಅ ಏರಿಯಾ ಹೆಡ್ ಆಗಿ ಸೇರ್ತೀನಿ. ಹಾಗೆ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ಕ್ವೈಟ್ ಎ ಫ್ಯೂ ಟೆಲಿಕಾಮ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಿದ್ದೆ. ಅದೇ ಥರ ನನ್ನ ಕೆಲಸದಲ್ಲಿ ನಾನು ಟ್ರಾವೆಲಿಂಗ್ ತುಂಬ ಇರೋದು. ಬಟ್ ಐ ಹ್ಯಾವ್ ನೆವರ್ ಕಾಂಪ್ರಮೈಸ್ಡ್ ಆನ್ ಫುಡ್. ಈಚೆ ಕಡೆ ತಿಂತಿದ್ದೆ, ಇಲ್ಲ ಅಂತಲ್ಲ. ಸ್ಟಾರ್ಟಿಂಗಲ್ಲಿ ಯೌವನದಲ್ಲಿ ಅಂತ ಏನು ಹೇಳ್ತಾರೋ ಕೆಲವು ಹ್ಯಾಬಿಟ್ಸ್ ಇತ್ತು, ಇಲ್ಲ ಅಂತಲ್ಲ. ಬಟ್ ನಾನು ಅದನ್ನು ಇಟ್ ವಾಸ್ ನಾಟ್ ಲೈಕ್ ಪ್ರೊಫೆಷ್ನಲ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತಾರೋ ಆ ಥರ ಏನಿಲ್ಲ. ಐ ವಾಸ್ ಅ ವೆರಿ ಸೋಷಿಯಲ್ ಪರ್ಸನ್. ನನಗೆ ನಮ್ಮ ತಂದೆ ತಾಯಿಗೆ 2 ಮಕ್ಕಳು. ನನ್ನ ತಂಗಿ, ಶಿ ಈಸ್ ಕರೆಂಟ್ಲಿ ಇನ್ US. ನನ್ನ ವ್ಯಾಸಂಗ ಮಾಡಿದ್ದೆ ನಾನು ಹೇಳ್ದಂಗೆ ನಾನು ಮೈಸೂರಲ್ಲೇ ಮಾಡಿದ್ದು. ಕೆಲಸ ಸೇರಿದ್ದೆಲ್ಲ ಬೆಂಗಳೂರಲ್ಲಿ. ಬಟ್ ನಾನು ದಾವಣಗೆರೆಯಲ್ಲಿದ್ದೆ, ಶಿವಮೊಗ್ಗದಲ್ಲಿದ್ದೆ, ಹುಬ್ಳಿಯಲ್ಲಿದ್ದೆ, ಮಂಗಳೂರಲ್ಲಿದ್ದೆ. ಸೊ ನನಗೆಲ್ಲ ಕಡೆ ಜನ ಸಂಪರ್ಕ ಚೆನ್ನಾಗಿತ್ತು. ಅದೇ ಥರ ಬೇರೆ ಬೇರೆ ಕಂಪ್ನೀಸಲ್ಲೂ ಕೆಲಸ ಮಾಡಿದೆ. ಅದಾಗಿ ಸೌತ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಿದ್ದೆ, ಫುಲ್ ಅಲ್ಲೂ ಟ್ರಾವೆಲ್ ಮಾಡ್ತಿದ್ದೆ. ನಾವು ಕಮಿಂಗ್ ಬ್ಯಾಕ್, ವಾಟ್ ವೆಂಟ್ ಥ್ರೂ ಇನ್ ಮೈ ಲೈಫ್ ಆ್ಯಂಡ್ ವೈ ಇಟ್ ವೆಂಟ್ ಥ್ರೂ ಮೀ. ನಾನೇ ಯಾಕೆ ಇದಾದೆ ಅಂತಲೂ ನನಗೆ ಮನಸ್ಸಿಗೆ ಕೆಲವು ರಿಯಾಕ್ಷನ್ಸ್ಗಳಿದೆ. ಟುಡೇ ಐ ಮೈ ಬಿ ಇಂಟ್ರ್ಯಾಕ್ಟಿಂಗ್ ವಿತ್ ಯು ಪೀಪಲ್ ಆರ್ ಟ್ರೈಂಗ್ ಟು ಸೇ ವಾಟ್ ಐ ಹ್ಯಾವ್ ಗಾನ್ ಥ್ರೂ. ಆರ್ ನೆಟ್ ಶೆಲ್ಲಲ್ಲಿ ಹೇಳೋಕ್ಕೋಯ್ತು ಅಂದರೆ ನನ್ನ ಪರ್ಸ್ನಲಿ ಹೆಲ್ತ್ ವೈಸ್ ಏನಾಯಿತು ಅಂತ ನಾನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದಕ್ಕಿಂತನೂ ಮುಂಚೆ ನಾನು ಹೇಳೋದಿಷ್ಟೇ, ಇಫ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ದಟ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೋಸ್ಟ್. ಆ್ಯಂಡ್ ಸೆಕೆಂಡ್ ಒನ್, ನಾವು ಯಾರು ಏನು ಮಾಡ್ತೀವಿ ಬಿಡ್ತೀವಿ ಅದೆಲ್ಲ ಪ್ರಶ್ನೆ. ನಾವು ನಮಗೋಸ್ಕರ ಏನು ಮಾಡ್ಕೊತೀವಿ ಅದು ಇಂಪಾರ್ಟೆಂಟ್. ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ವಾಟ್ ಎವರ್ ಯು ಟ್ರೈ ಟು ಡೂ ಇಸ್ ಯು ಹ್ಯಾವ್ ಟು ಬಿ ವೆರಿ ಪಾಸಿಟಿವ್. ಹೇಳ್ತಾರಲ್ಲ, ಹೃದಯ ಮತ್ತು ಮನಸ್ಸು ಎರಡೂ ಒಟ್ಟಿಗೆ ಕೆಲಸ ಮಾಡಿದ್ರೇ ಆಗೋದು ಅಂತ. ಐ ಥಿಂಕ್ ಐ ವಾಂಟ್ ಟು ಬಿ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ದ್ಯಾಟ್. ವಾಟ್ ಎವರ್ ಐ ಹ್ಯಾವ್ ಗಾನ್ ಥ್ರೂ ಟುಡೇ, ವಾಟ್ ಎವರ್ ಐ ಆಮ್ ಟ್ರೈಂಗ್ ಟು ಸ್ಪೀಕ್ ಟು ಯು ಈಸ್ ಆಲ್ ಆಫ್ ಡ್ಯೂ ಟು my family members from last 5 years, whatever I have gone through. Especially I would like to thank my wife. She has been a pillar support to me. ಅದ್ರ ಬಗ್ಗೆನೂ ಹೇಳ್ತೀನಿ ಇನ್ನು ವಿಸ್ತಾರವಾಗಿ. ನಾನು ನಿಮ್ಮ ಹತ್ರ ಹೇಳ್ಬೇಕಾದ್ರೆ ಜನರಲಾಗಿ ಹೇಳೋಕ್ಕೋಯ್ತು ಅಂದರೆ, ಏನಾಗ್ತಂದರೆ ಇದು ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ, ವಿ ಆರ್ ಇನ್ ಎ ಫಾಸ್ಟ್ ವರ್ಲ್ಡ್ ವೇರ್ ಎಲ್ಲದು ಫಾಸ್ಟಾಗೇ ಆಗಬೇಕು. ಫಾಸ್ಟ್ ಫುಡ್ಡೇ ಆಗಲಿ, ಫಾಸ್ಟ್ ಫ್ಯಾಮಿಲಿ ಆಗಬೇಕು, ಫಾಸ್ಟ್ ಟ್ರಾವೆಲ್ ಆಗಬೇಕು, ಫಾಸ್ಟ್. ಸೊ ನಂದು ಜೀವನನೂ ಹಾಗೇ ಇತ್ತು. ಆ್ಯಂಡ್ ವೆರಿ ಹ್ಯಾಪಿಲಿ ಐ ವಾಸ್ ಲೀಡಿಂಗ್ ಮೈ ಲೈಫ್. ಐ ವಾಸ್ ಮ್ಯಾರಿಡ್ 15 years ಬ್ಯಾಕ್. ಇದಾಗೋ ಮುಂಚೆ ನನ್ನ 10 ವರ್ಷದ ಹಿಂದಿನ ಮಾತದು. ಬಟ್ ಜನರಲಾಗಿ ಐ ಹ್ಯಾವ್ ಬೀನ್ ಬ್ಲೆಸ್ಡ್ ವಿತ್ 2 boys. ದೇ ಬೀನ್ ಸೊ ನನಗೆ ನನ್ನ ತಂದೆ ಹಿ ವಾಸ್ ಎ ಇಂಜಿನಿಯರ್, ಹಿ ವಾಸ್ ರಿಟೈರ್ಡ್, ಹಿ ವಾಸ್ ಸೆಟಲ್ಡ್ ಇನ್ ಮೈಸೂರು. ತಾಯಿನೂ ಮೈಸೂರಲ್ಲಿದ್ದರು. ನಾನು ಮುಂಚೆ ಹೇಳ್ದಂಗೆ ನಮ್ಮ ತಂಗಿನೂ ಅಮೇರಿಕಲ್ಲಿದ್ದಾಳೆ. ನಾವು ಆರಾಮಾಗಿದ್ವಿ. ಹೇಗೆ ಇದಾಯಿತು, ಅಪ್ಪ ರಿಟೈರ್ಡ್ ಆದಮೇಲೆ ಹಿ ವಾಸ್ ಲೀಡಿಂಗ್ ಹಿಸ್ ರಿಟೈರ್ಡ್ ಲೈಫ್. ಆ್ಯಂಡ್ ನಾನು ಬೆಂಗಳೂರಲ್ಲಿದ್ದೆ. ನಾನು ಓಡಾಡ್ಕೊಂಡು ಎಲ್ಲ ಕಡೆ ಇದ್ದೆ.
we were happily doing. This is, I'm talking about before COVID. COVID ಮುಂಚೆ my father had a bypass surgery more than 20 years back. ಅದಾಗಿ ಅವ್ರಿಗೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ he got admitted in Mysore. ಐ ಥಿಂಕ್ ಹಿಸ್ ಹಾರ್ಟ್ ಹ್ಯಾಡ್ ಬಿಕಮ್ ಬ್ರಿಟಲ್. ಡಾಕ್ಟ್ರ್ ಹೇಳಿದರು ಏನೂ ಮಾಡೋಕ್ಕಾಗಲ್ಲ, ಅದು 1 ದಿವಸನೂ ಇರ್ಬೋದು, 2 ದಿವಸನೂ ಆಗ್ಬೋದು, 2 ವರ್ಷನೂ ಆಗ್ಬೋದು, ಲೆಟ್ ಹಿಮ್ ಎಂಜಾಯ್. ಸ್ಲೋಲಿ ಐ ಥಿಂಕ್ ಆಲ್ ಆಫ್ ಇಸ್ ಸಡನ್ ಇನ್ 2 months ಟೈಮ್ ಎವ್ರಿಥಿಂಗ್ ಚೇಂಜ್ಡ್ ಇನ್ ಅವರ್ ಲೈಫ್. ಹೇಳಕ್ಕೆ ಹೋಯ್ತು ಅಂದರೆ ನಾನು ಏನು ಅಂದ್ಕೊಂಡಿದ್ನೋ ಅದೇ ಬೇರೆ ಥರನೇ ಆಗೋಯ್ತು. ಡ್ಯಾಡ್ ವಾಸ್ ಹಾಸ್ಪಿಟಲೈಸ್ಡ್, ಹೀ ಗಾಟ್ ಡಿಸ್ಚಾರ್ಜ್, ಆಲ್ ಆಫ್ ಎ ಸಡನ್ ಹೆಲ್ತ್ ಇದಾಗಿ ಆ್ಯಂಡ್ ಐ ಲಾಸ್ಟ್ ಮೈ ಡ್ಯಾಡ್ ವಿಚ್ ವಾಸ್ he was like pillar strength to me. ಏನು ಮಾಡಬೇಕು ಅಂತ ತೋಚಲಿಲ್ಲ. ಐ ವಾಸ್ ಎಮೋಷ್ನಲಿ ಡೌನ್. ಐ ಡಿಂಟ್ ನೋ ಹೌ ಟು ಸಪೋರ್ಟ್ ಆರ್ ವಾಟ್ ಟು ಡೂ. ಮೈ ಸಿಸ್ಟರ್ ವಾಂಟೆಡ್ ಟು ಸರ್ಪ್ರೈಸ್ ಡ್ಯಾಡ್. ನೆಕ್ಸ್ಟ್ ಡೇ ಬರ್ತಾ ಇದ್ಲು, ಬಟ್ ಹಿಂದಿನ ದಿವಸ ಅಪ್ಪಂದು ಹಿಂಗಾಗೋಯಿತು ಮೆಂಟಲಿ. ಮಕ್ಕಳೆಲ್ಲ ಚಿಕ್ಕ ಎಲ್ಲ ಇದ್ದರು ಆ್ಯಂಡ್ ಡ್ಯಾಡ್ ವಾಸ್ ಎಂಜಾಯಿಂಗ್ ಇನ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಸರಿ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಎಂಡ್ ಆಫ್ ದಿ ಡೇ that is a line which everyone has to pass through. Dad passed away. I come from a background of a religious background. So ಮೂಲತಃ ನಮ್ಮದಲ್ಲಿ ಕಾರ್ಯ ಅಂತ ಏನು ಮಾಡ್ತೀವೋ, ನಾನು 11 ದಿವಸ 45ನೇ ದಿವಸ ಕಾರ್ಯ ಎಲ್ಲ ಮಾಡ್ಬೇಕಾದ್ರೆ ನಾನು ಒಂದು ದಿವಸ ವಾಶ್ರೂಮ್ ಹೋಗಿದ್ದಾಗ ಐ ಫೆಲ್ಟ್ ಬ್ಲಡ್ ಮೂಮೆಂಟ್ ಇನ್ ಮೈ ಸ್ಟೂಲ್ಸ್. ಸೊ ಏನೋ ಸ್ಟೂಲಲ್ಲಿ ಬ್ಲಡ್ ಹೋಗ್ತಾ ಇದೆಯಲ್ಲ, ಸ್ಪ್ರಿಂಕ್ಲಿಂಗ್ ಆಯಿತು ಒಂದು ಸ್ವಲ್ಪ. ನನಗೂ ಪ್ರೆಷರಲ್ಲಿ ತಿಂದಿದ್ದಲ್ಲಿ ಏನೋ ಆಗಿಲ್ದಲೇ ಇರ್ಬೋದು. ನಾನು ಐ ವೆಂಟ್ ಆ್ಯಂಡ್ ಟೋಲ್ಡ್ ಮೈ ಕಸಿನ್, ಶೀ ಈಸ್ ಅ ಡಾಕ್ಟರ್. ಅವಳು ಹೇಳಿಲ್ಲ ಏನೋ ಹೀಟ್ಗೂ ಆಗಿರ್ಬೋದು, ಐ ವಿಲ್ ಗಿವ್ ಯು ಸಮ್ ಟ್ಯಾಬ್ಲೆಟ್ಸ್, ಯು ಟೇಕ್ ದಿ ಟ್ಯಾಬ್ಲೆಟ್ಸ್ ಅಂತ. ಬಟ್ ಪುನಃ ಒಂದು 4-5 ದಿವಸ ಆದಮೇಲೆ ಪುನಃ ಡಾಕ್ಟರ್ ನನ್ನ ಸಿಸ್ಟರ್ಗೆ ಹೋಗಿ ಹೇಳಿದಾಗ, ಆರ್ ಮೈ ವೈಫ್ ಆಲ್ಸೋ ಸೆಡ್ ಲೆಟ್ಸ್ ನಾಟ್ ಕಾಂಪ್ರಮೈಸ್. ವೆನ್ ಐ ವೆಂಟ್ ಆ್ಯಂಡ್ ಸೆಡ್ ಸೆಕೆಂಡ್ ಟೈಮು ಹೀಗೆ ಆಯಿತು. ಶಿ ಸೆಡ್ ವೈ ಡೋಂಟ್ ಯು ಡೂ ಯುವರ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಡನ್. ಹೆಲ್ತ್ ಚೆಕಪ್ ಅಂದರೆ ನಂದರಲ್ಲಿ ಕೆಟ್ಟ ಅಭ್ಯಾಸನೋ ಒಳ್ಳೆಯ ಅಭ್ಯಾಸನೋ ಗೊತ್ತಿಲ್ಲ. ಐ ವುಡ್ ಸಜೆಸ್ಟ್ ಪೀಪಲ್ ಶುಡ್ ಫಾಲೋ ಆರ್ ಪೀಪಲ್ ಶುಡ್ ಡೂ ಈಸ್ ಡೂ ದೇರ್ ಹೆಲ್ತ್ ಚೆಕಪ್. ಏನೇ ಇರಲಿ, ನಿಮಗೆ ಸಕ್ಕರೆ ಕಾಯಿಲೆ ಬಂತೋ, ಎದೆ ನೋವು ಇದೆಯೋ, ಕಾಲು ನೋವು ಇದೆಯೋ, ಮೈ ನೋವು ಇದೆಯೋ, ಅದು ಬೇಡ. ಬಟ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಐ ಥಿಂಕ್ ವಿಚ್ ಈಸ್ ಅ ಬೇಸಿಕ್ ಲೈನ್ ಟು ಸೇ ಈಸ್ ನಾವು ಆ ಥರ ನೋಡ್ಕೊಬೇಕು. ನಾನು ಡಾಕ್ಟ್ರ್ ಹತ್ರ ಹೋಗಿ ಫುಲ್ ಹೆಲ್ತ್ ಚೆಕಪ್ ಮಾಡಿಸಿದಾಗ ಮೈ ರಿಪೋರ್ಟ್ಸ್ ಕೇಮ್ ಎವ್ರಿಥಿಂಗ್ ನಾರ್ಮಲ್. ನೀವು ನಂಬಲ್ಲ, ನಾ ಹೇಳಿದರೆ ನನಗೆ ವೆಯ್ಟ್ ಲಾಸ್ ಇರಲಿಲ್ಲ, ಈಟಿಂಗ್ ಹ್ಯಾಬಿಟ್ಸ್ ಪರ್ಫೆಕ್ಟಾಗಿತ್ತು, ಎಲ್ಲ ಥರ ಕರೆಕ್ಟಾಯಿತು. ಬಟ್ ವೆನ್ ದ ಸ್ಟೂಲ್ ರಿಪೋರ್ಟ್ ಕೇಮ್ ಇಟ್ ಸೆಡ್ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಫೌಂಡ್ ಇನ್ ಯುವರ್ ಸ್ಟೂಲ್ ಅಂತ. ಸೊ ನಾನೇನೋ ಜನರಲ್ಲಾಗಿ ಆಗಿಲ್ದಲೇ ಇರ್ಬೋದು, ಪುನಃ ಬಿಟ್ಟೆ. ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಮುಗಿಸ್ಕೊಂಡು ಮೈಸೂರಲ್ಲಿ ಮಾಡಿದ್ದು ನನ್ನ ಈ ಕಾರ್ಯಗಳು ಏನು ಹೇಳಿದ್ನಲ್ಲ ತಂದೆದು ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಪುನಃ ಇದೇ ಥರ ಆದಾಗ ವೈಫ್ ಸೆಡ್ ನಥಿಂಗ್ ಡೂಯಿಂಗ್, ಯು ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಇಟ್ ಚೆಕ್. ನಾನು ಒಂದು ಡಾಕ್ಟ್ರ್ ಹೋಗಿ ಮೀಟ್ ಮಾಡಿದಾಗ ಅವರು ಒಂದೇ ಸತಿಗೆ ಕಲನೋಸ್ಕೋಪಿ ಮಾಡಿಸ್ಕೊಳ್ಳಿ ಅಂತ. ಇಟ್ ವಾಸ್ ಎ ಶಾಕಿಂಗ್ ಫಾರ್ ಮಿ. ನಾನು ಅದು ಏನಕ್ಕೆ ಡಾಕ್ಟ್ರೆ ಕಲನೋಸ್ಕೋಪಿ ಅಂತ. ನಾನು ಮೂಲತಃ ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್. ನಾನು ತುಂಬಾ ಸ್ಪೋರ್ಟ್ಸ್ ಆಡ್ತಿದ್ದೆ. ಐ ಆಮ್ ಅ ಲೆಫ್ಟ್ ಆರ್ಮ್ ಕ್ರಿಕೆಟ್ ಬೌಲರ್ ಕಮ್ ಬ್ಯಾಟ್ಸ್ಮನ್. ನಾನು ಕ್ರಿಕೆಟ್ಗೆ ಆಡಿದ್ದೀನಿ. ನನ್ನ ಹೇಳಕ್ಕೆ ಹೋಯ್ತು ಅಂದರೆ ಜಾವಗಲ್ ಶ್ರೀನಾಥ್ ನಮ್ಮ ಊರವರೇ. ನಾನು ಫಾರ್ ರಿಲೇಟೆಡ್ ಟು ಹಿಮ್, ಬಟ್ ಪ್ರೊಫೆಷ್ನಲ್ ಅಪಾರ್ಟ್. ನಾನು ನನ್ನ ವೃತ್ತಿಲಿದ್ದೆ, ಅವ್ರ ವೃತ್ತಿಲಿದ್ದರು. ಐ ಹ್ಯಾವ್ ನೆವರ್, ಬಟ್ ಐ ಆಲ್ವೇಸ್ ಫೆಲ್ಟ್ ಪ್ಲೇಯಿಂಗ್ ಆರ್ ಟ್ರಾವೆಲಿಂಗ್ ಇಸ್ ಅದರ್ ಪ್ಯಾಷನ್. ನಾ ಮಾಡಲೇಬೇಕು ಅಂತ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಾಗ ಅವ್ರು ಯಾವ ಕಲನೋಸ್ಕೋಪಿ ಅಂದರು. ನಾನು ಇದೇನಪ್ಪ ಇದು ಅಂತ ನಾನು ಸುಮ್ಮನೆ ಆಗೋದೆ. ದೆನ್ ಪುನಃ ಒಂದು 15 ದಿವಸ ಪುನಃ ಹಾಗೆ ಕಳೆದೆ. ದಿಸ್ ಈಸ್ ಐ ಆಮ್ ಟಾಕಿಂಗ್ ಟು ಯು ಪ್ರೀ ಕೋವಿಡ್ ಮುಂಚೆ ಆಗಿದ್ದು ಸ್ಟೋರಿಗಳಿದೆಯಲ್ಲ. ಐ ವಿಲ್ ಟ್ರೈ ಟು ಸೇ ಹೌ ವೇರ್ ಐ ಕ್ಯಾನ್ ರೀಕಲೆಕ್ಟ್, ನನ್ನ ಕೈಯಿಂದ ಎಷ್ಟು ರೀಕಲೆಕ್ಟ್ ಮಾಡೋಕ್ಕಾತೋ ಹೇಳ್ತೀನಿ. ನಂದು ಏನಾಯಿತು ಅಂದರೆ ಅವಾಗ ಇನ್ನೊಂದು ಸತಿ ಬಂದಾಗ ನನ್ನ ಕಸಿನ್ ಅಂದ್ಲು, ವಿ ಶುಡ್ ಗೋ ಆ್ಯಂಡ್ ಮೀಟ್ ಗ್ಯಾಸ್ಟ್ರೋಎಂಟ್ರಾಲಜಿ ಡಾಕ್ಟ್ರನ್ನ ಮೀಟ್ ಮಾಡೋಣ, ಅವ್ರು ನಮಗೆ ಹೇಳ್ತಾರೆ ಹೇಗೆ. ಸರಿ, ನಾನು ಹೋಗಿ ತೋರಿಸಿದಾಗ ದೇ ಸೆಟ್ ಯು ಹ್ಯಾವ್ ಸಮ್ ಪೈಲ್ಸ್ ಅಂತ ಹೇಳಿದರು ಇನಿಷಿಯಲ್. ನಾನು ವೆನ್ ಐ ಗಾಟ್ ಅಡ್ಮಿಟೆಡ್ ಟು ಐ ಹಾಸ್ಪಿಟಲ್, ಪೈಲ್ಸ್ ಆಪ್ರೇಷನು ಸಹ ಆಯಿತು. ಐ ಹ್ಯಾಡ್ ಅಬೌಟ್ 3-4 ಪೈಲ್ಸ್. ಐ ಡೋಂಟ್ ನೋ ಪ್ರಿಸೈಸ್ಲಿ ಆ್ಯಂಗಲ್ ವೈಸ್ ಎಷ್ಟು ಇದೆ ಅಂತಂದರು. ನಾನು ಆಪ್ರೇಷನು ಮಾಡಿಸ್ಕೊಂಡೆ. ಫುಲ್ ಖುಷಿಯಾಗೂ ಇದೆ. ನಾನು
ಫಸ್ಟ್ ಟೈಮ್ ಐ ವಾಸ್ ಎಂಟ್ರಿಂಗ್ ಅ ಹಾಸ್ಪಿಟಲ್. ನನಗೆ ಹೇಗೆ ಬೇರೆಯವ್ರನ್ನ ನೋಡೋಕೆ ಹೋಗ್ತಿದ್ದೆ ವಿನಃ ವಿಚಾರಿಸ್ಕೊಳಕ್ಕೆ ಹೋಗ್ತಿದ್ದೆ. ಹಾಸ್ಪಿಟಲ್ ಬೆಡ್ಡಲ್ಲಿ ಫಸ್ಟ್ ಟೈಮ್ ಮಲಗ್ದೇ ಆವಾಗ ನಾನು. ಸೊ ಹೋಗಿ ತೋರಿಸ್ಕೊಳಕ್ಕೆ ಎಲ್ಲ ಡಿಸ್ಚಾರ್ಜ್ ಆಗಿ ಇನ್ನೇನು ಪುನಃ ಮನೆಗೆ ಬಂದಿದ್ದೀನಿ. ಆಫ್ಟರ್ 10 days ಅಗೇನ್ ಸೇಮ್ ರಿಯಾಕ್ಷನ್. ಡಾಕ್ಟ್ರ್ ಅಂದರು ಲೆಟ್ಸ್ ನಾಟ್ ಡಿಲೇ, ವಿಲ್ ಡೂ ಕೊಲೊನೋಸ್ಕೋಪಿ. ನಾನು ಕೊಲೊನೋಸ್ಕೋಪಿ ಮಾಡಿಸ್ಕೊಂಡಾಗ ದೇ ಸೆಟ್ ಸಮಥಿಂಗ್ ಇನ್ ಇಂಟೆಸ್ಟೈನ್, ನಿಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಕೋಲೋನ್ ಅಂತ ಏನು ಹೇಳ್ತೀವೋ ಅಲ್ಲಿ ಏನೋ ಒಂಚೂರು ಡೆವಲಪ್ಮೆಂಟ್ ಇದೆ. ನಾವು ಇದನ್ನೇ ಈಗಲೇ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಬಯೋಪ್ಸಿ ಮಾಡಬೇಕು. ಬಯೋಪ್ಸಿ ಮಾಡೋಣ. ನಾನು ಏನು ಡಾಕ್ಟ್ರ್ ಇದೆಲ್ಲ ಅಂತ, ಬಿಕಾಸ್ ಮೆಡಿಕಲಿ ಐ ಆಮ್ ನಾಟ್ ಮೆಡಿಕಲಿ ಪ್ರೊಫೆಷ್ನಲ್ ಅಲ್ದಲೇ ಇರೋದ್ರಿಂದ. ಬಟ್ ಅವ್ರಂದ್ರೆ ಇದನ್ನು ನೋಡೋಣ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಬಯೋಪ್ಸಿಯಲ್ಲಿ ನೆಗೆಟಿವ್ ರಿಪೋರ್ಟ್ ಬಂದರೆ ಒಳ್ಳೆಯದು, ಪಾಸಿಟಿವ್ ರಿಪೋರ್ಟ್ ಬರಲಿಲ್ಲ. ಸೊ ನನಗೆ ಒಂದು ಸತಿ ಬಯೋಪ್ಸಿ ಮಾಡಿದರು, ರಿಪೋರ್ಟ್ ಕೇಮ್ ಪಾಸಿಟಿವ್, ನೆಗೆಟಿವ್ ಅಂತ ಬಂತು. ಫುಲ್ ಖುಷಿಯಾಗಿದೆ. ಬಟ್ ನನ್ನ ಐ ಆಲ್ವೇಸ್ ಸೇ ಅನದರ್ ವರ್ಡ್ ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ you have to be there at the right time at the right place, and you should know whom you are interacting or speaking. And ನಿಮ್ಮ ಸರ್ಕಲ್ಲು ಭಾಳ ಇಂಪಾರ್ಟೆಂಟು. ನಂಗೆ ಇನ್ನೊಬ್ಬರು ಡಾಕ್ಟರು ಹೂ ವಾಸ್ ಅ ಸ್ಪೆಷಲಿಸ್ಟ್ ಇನ್ ಬಾಂಬೆ, ಹೂ ವಾಸ್ ಕಮ್ ಡೌನ್ ಟು ಡೂ ಹಿಸ್ PG, he had come down to that hospital. ಅವರಂದರು ಇಲ್ಲ, rather than machine I'll do a manual extraction of that. ನಾನು ಒಂದು ಸತಿ ಚೆಕ್ ಮಾಡಿ. That day when the biopsy was done, next day report bantu, the whole world changed to me, which said the reports are all positive. I had to move out of that hospital whom I was trying to show it there, because they had their infrastructure issue ಇತ್ತು. ಎಲ್ಲದು ಒಂದೇ ಕಡೆ ಇರಲಿಲ್ಲ, ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ we decided we'll go, and then I came to a hospital which is like I say, it is a temple than a hospital to me. I went and to a hospital which is Sri Shankara Cancer Hospital. ನಾನು ಹಾಸ್ಪಿಟಲ್ ಬರೋ ಮುಂಚೆ ಮನಸ್ಸಲ್ಲಿ ಏನೇನೋ, ಆ್ಯಸ್ ಎವ್ರಿ ಒನ್ ಸೇ ಕ್ಯಾನ್ಸರ್ ಅಂದ ತಕ್ಷಣ ಇದೇನಪ್ಪ ಕ್ಯಾನ್ಸರು, ಸರಿ ಆಯಿತು ಕ್ಯಾನ್ಸರ್ ಅಂತ ಏನೋ ಬರುತ್ತಲ್ಲ. ಇದು ನಾನು ಹೇಳ್ತಿರೋದು ಕೋವಿಡ್ ವಾಸ್ ಜಸ್ಟ್ ಟ್ರೈಂಗ್ ಟು ಕ್ಯಾಚ್ ಅಪ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಕೋವಿಡ್ ಬರ್ತಾ ಇತ್ತು, ಏನು ಮಾಡೋದು ಗೊತ್ತಿಲ್ಲ. ದೇ ಸೆಡ್ ನೀವು ಹೋಗಿ ಮೀಟ್ ಮಾಡಬೇಕು. ನಾವು ಆ್ಯಸ್ ಐ ಸೆಡ್, ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬಂದೆ. ಐ ಕ್ಯಾನ್ ಸೇ ಮೈ MRI ನಂಬರ್ ಆಲ್ಸೋ, ವಿಚ್ ಈಸ್ ಲೈಕ್ ನನಗೆ ಮೊಬೈಲ್ ನಂಬರ್ ಇದ್ದಂಗೆ ಸಿಕ್ತು. ನಾನು ಹೇಳ್ದಂಗೆ ಮೊಬೈಲ್ ನಂಬರ್, ವೆರಿ ಗುಡ್ ನಂಬರ್ ವಿಚ್ ಐ ಗಾಟ್ 567. ನಾನು ಸ್ಟಾರ್ಟಿಂಗ್ 3 ಡಿಜಿಟ್ ಹೇಳ್ತಿಲ್ಲ, ಯಾಕಂದರೆ ಲಾಸ್ಟ್ 3 ಡಿಜಿಟ್ ಮಾತ್ರ ಹೇಳ್ತೀನಿ. 567 ಒಳ್ಳೆ ನಂಬರ್ ಸಿಗ್ತಿಲ್ಲ ಅಂತ ಖುಷಿಯಾಗಿದೆ, ಯಾಕೆಂದರೆ ಎಲ್ಲರೂ ಮೊಬೈಲ್ ನಂಬರಲ್ಲಿ ಕೆಲಸ ಮಾಡಿದವ್ರಿಗೆ ಗೊತ್ತು 567 ಆಲ್ಸೋ ಮೇಕ್ಸ್ ಅ ಡಿಫ್ರೆನ್ಸ್. ನಾನು ಹೋಗಿ ಐ ವೆಂಟ್ ಆ್ಯಂಡ್ ಮೆಟ್ ಮೈ ಗಾಡ್ whom I refer him as Dr. B.S. Srinath ಅಂತ. ವೆರಿ ಐ ವುಡ್ ಸೇ ಇಸ್ ಜೆಂಟಲ್ ಜೈಂಟ್ ವಿತ್ ಅ ಬಿಗ್ ಹಾರ್ಟ್. ಅವ್ರ ಹತ್ರ ಹೋಗಿ ಒಂದು ಇಂಟ್ರ್ಯಾಕ್ಷನ್ ಸ್ಟಾರ್ಟ್ ಆಯಿತು. ಜೂನಿಯರ್ ಡಾಕ್ಟರ್ಸ್ ಎಲ್ಲ ರೆಫರ್ ಮಾಡಿದರು, ರಿಪೋರ್ಟ್ಸ್ ಎಲ್ಲ ನೋಡಿದರು. ದೇ ಟೋಲ್ಡ್ ಮಿ ಟು ಯು ಹ್ಯಾವ್ ಟು ಗೋ ಅಗೇನ್ ಥ್ರೂ CT ಸ್ಕ್ಯಾನು, PET ಸ್ಕ್ಯಾನು, ಎಲ್ಲ ರಿಪೋರ್ಟ್ಸ್ ಎಲ್ಲ ಪುನಃ ಮಾಡಿಸಿ ಡಾಕ್ಟ್ರ್ ಟೇಬಲ್ ಮುಂದೆ ಕೂತ್ಕೊಂಡ್ವಿ. ಸೊ ಆ್ಯಸ್ ಐ ಸೆಡ್, ದೇವರು ಒಂದೇ ಸತಿ ಸಿಗಲ್ಲ. ಸೊ ಸ್ವಲ್ಪ ದಿವಸ ಆದಮೇಲೆ ಡಾಕ್ಟ್ರ್ ಹತ್ರ ಮುಂದೆ ಕೂತೆ. ಡಾಕ್ಟ್ರ್ ಹತ್ರ ಹೋಗಿ ಜನರೆಲ್ಲ ಮಾತಾಡ್ಬೇಕಾದ್ರೆ ಡಾಕ್ಟ್ರು ಏನಪ್ಪ ಅಂದರು. ಡಾಕ್ಟ್ರ್ ಹಿಂಗೆ ಸರಿ ಏನಾಗಿದೆ ಗೊತ್ತಾ ಅಂದರು. ನಾನು ಏನಾಗಿರ್ಬೋದು ಡಾಕ್ಟ್ರೇ ಅಂದ. ಇಲ್ಲಪ್ಪ ನೋಡಪ್ಪ, ಎಲ್ಲರಿಗೂ ಆದಂಗೆ ನಿನಗೂ ಆಗಿದೆ ಅಂತಲ್ಲ, ಇದು ಕೆಲವರು 1 in million ಅಂತಾರಲ್ಲ, ನಿನಗೂ ಆ ಥರ ಆಗಿದೆ, ಎಲ್ಲರಿಗೂ ಆಗತ್ತೆ ಅಂತಲ್ಲ, ಬಟ್ ಇಟ್ ಈಸ್ ಕಮ್ ಟು ಯು. ನಾನು ನೆಕ್ಸ್ಟ್ ಕ್ವಶನ್ ಡಾಕ್ಟ್ರಿಗೆ ವೈ ಮೀ ಅಂತಲೇ ಕೇಳಿದೆ ಡಾಕ್ಟ್ರಿಗೆ. ದ್ಯಾಟ್ ಐ ಡೋಂಟ್ ಹ್ಯಾವ್ ಆನ್ಸರ್. ಅದು ದೇವ್ರು ಬರೆದು ಕಳಿಸಿರ್ತಾನಪ್ಪ ಯಾರಿಗೇನು ಅಂತ. ಲೆಟ್ಸ್ ಡಿಸ್ಕಸ್ ವಾಟ್ಸ್ ದಿಸ್. ಸೊ ನಾನು ನಿಜಾಲು ಹೇಳೋಕೆ ಹೋಯ್ತು ಅಂದರೆ, ನನಗೆ ಡಾಕ್ಟ್ರು ಎಷ್ಟು ಮೆಂಟಲಿ ಸಪೋರ್ಟ್ ಮಾಡಿದರು ದ್ಯಾನ್ ಅದು ಹೇಳ್ತಾರಲ್ಲ, ಡಾಕ್ಟರ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್ ವಾಟ್ ಹಿ ಈಸ್ ಸ್ಪೀಕಿಂಗ್ ಟು ಯು ಆರ್ ಎ ಪೇಷಂಟ್ ಈಸ್. ಧೈರ್ಯ ತುಂಬೋದು ಅಂತ ಬೇರೆ ಥರದಲ್ಲಿ ಏನು ಹೇಳ್ತಾರೋ, ನನಗೆ BSS ಇನ್ ಅದರ್ ವೇ ಅರೌಂಡ್. ಶಂಕರ ಹಾಸ್ಪಿಟ್ಲಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ BSS ಸರ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅದು. ಅವರು ನನಗೆ ಡ್ರಾ ಮಾಡಿ ತೋರಿಸಿದ್ರು. ನೋಡಪ್ಪ, ಬಾಡೀಲಿ ಹಿಂಗಿರುತ್ತೆ, ದೊಡ್ಡ ಕರಳು, ಚಿಕ್ಕ ಕರಳು, ಹಿಂಗೆ ಹೊಟ್ಟೆಯಲ್ಲಿ ಊಟ ಮಾಡಿದಾಗ ಹಿಂಗೆ ಆಗುತ್ತೆ,
ಮೋಷನ್ ಹೋಗೋ ಜಾಗನ ವಿ ಕಾಲ್ ಇಟ್ ಆಸ್ ಕೋಲನ್ ಜಾಗ ಅಂತ ಹೇಳ್ತೀವಿ, ಅವ್ರ ಏನಲ್ ರೀಸನ್. ಅಲ್ಲಿಂದ ಹೋಗ್ಬೇಕಾದ್ರೆ ನಿನಗೆ ಬೆಳೆದಿರೋದು ಸ್ವಲ್ಪ ಮೇಲ್ಗಡೆ ಪೋರ್ಷನಲ್ಲಿ ಆಗಿದೆ, ಇದು ಗೆಡ್ಡೆ. ಬಟ್ ನಾನು ಈಗಲೇ ಹೇಳೋಕ್ಕಾಗಲ್ಲ, ಯಾಕೆ ಅಂದರೆ ಇದು ಹೇಗಿರುತ್ತೆ ಅಂದರೆ ತೆಂಗಿನ ಮರ ಹೇಗೆ ಬೆಂಡಾಗಿರುತ್ತೋ ಇಲ್ಲ ತೆಂಗಿನ ಮರ ಹೆಂಗೆ ನಿಂತಿರುತ್ತೋ ಆ ಪೋರ್ಷನ್ ಬುಡಕ್ಕೂ ಮರಕ್ಕೂ ಡಿಫ್ರೆನ್ಸ್ ಇರುತ್ತೆ. ಈಗ ನಾನು ನಿಮಗೆ ಹೇಳ್ತಿರೋ ಅರ್ಥ ಆಗ್ಬೋದು. ಮರ ಹಿಂಗಿದ್ರೆ ಬೆಂಡ್ ಹಿಂಗಿದ್ರೆ ಬೆಂಡ್ ಬೇಸ್ ಇಲ್ಲಿರುತ್ತೆ, ಮರ ಈ ಕಡೆ ಇರುತ್ತೆ. ನನಗೆ ಆ ಥರ ಪೋರ್ಷನಲ್ಲೂ ಇದ್ದಂಗಿತ್ತು. ಸೊ ಡಾಕ್ಟ್ರ್ ಅಂದರು, ನೋಡಪ್ಪ ಈ ಥರ ಮಾಡಿಸ್ಕೊಳ್ಳೇಬೇಕು ಇದು. ನಾನು ಅದನ್ನು ಕೇಳಿದೆ, ಡಾಕ್ಟ್ರೆ ಮಾತ್ರೆ ತೊಗೊಂಡ್ರೆ ಹೋಗಲ್ವಾ, ಇಲ್ಲ ಏನೂ ತೊಗೊಳ್ಳಿಲ್ಲ ಅಂದರೆ ಆಗಲ್ವಾ? ಅವ್ರು ಓಪನ್ನಾಗೆ ಎಕ್ಸಾಂಪಲ್ ಆಗಿ ಐ ಥಿಂಕ್ ಆ್ಯಸ್ ಐ ಸೇ ಇಸ್ ಅವ್ರು ಓಪನ್ನಾಗಿ ಅಂದರು, ಪ್ರಶಾಂತ್ ನಿನಗೆ ಹೇಳ್ತಿದ್ದೀನಿ ಅಂತಲ್ಲಪ್ಪ, ಕೆಲವ್ರು ರಿಪೋರ್ಟ್ ನೋಡ್ಬಿಟ್ಟು ಬರ್ತೀನಿ ಡಾಕ್ಟ್ರೆ ಅಂತ ಹೇಳ್ದೋದವರು ಬಂದೇ ಇಲ್ಲ, ಕೆಲವರು ಮಾಡಿಸ್ಕೊಂಡವರು ಇದ್ದಾರೆ, ಮಾಡಿಸ್ಕೊಂಡ್ದೆಲ್ಲರೂ ಇದ್ದಾರೆ. ಈಗ ನಿನಗೆ ಡಿಸಿಷನ್ಗೆ ಬಿಡ್ತೀನಿ, ಬಟ್ ಮಾಡಿಸ್ಕೊಂಡ್ರೆ ನಿಂಗೆ ನಾಳೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗೋಲ್ಲ. ಸೊ ನನಗೆ ಈ ಇಂಟ್ರ್ಯಾಕ್ಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ಪುನಃ ಸೆಷನ್ಗೆ ಬಂದಾಗ ನಾನು ಬರ್ಕೊಂಡು ಹೋಗಿದ್ದೆ, ಇಲ್ಲ ಮನಸ್ಸಲ್ಲಿ 4-5 ಕ್ವಶನ್ ಇಟ್ಕೊಂಡಿದ್ದೆ, ಕೇಳಲೇಬೇಕು ಡಾಕ್ಟ್ರಿಗೆ ಅಂತ. ಮೊದಲನೇ ಕ್ವಶನ್, ಐ ಥಿಂಕ್ ಐ ಮೇ ಸೌಂಡ್ ಫನಿ ಟು ಯು ನಾವು, ಆರ್ ನಾ ಹೇಳೋದು ಒಂಥರ ವಿಚಿತ್ರ ಅನಿಸ್ಬೋದು. ಫಸ್ಟ್ ಕ್ವಶನ್ ಕೇಳಿದ್ದೆ ಡಾಕ್ಟ್ರಿಗೆ, ವೈ ಮೀ ಅಂತ. ಸೆಕೆಂಡ್ ಒನ್ ವಾಟ್ ನೆಕ್ಸ್ಟ್ ಅಂತ. ಆಮೇಲೆ ಹೌ ಮಚ್ ಅಂತಲೂ ಕೇಳಿದ್ದೆ ಡಾಕ್ಟ್ರಿಗೆ. ಆಮೇಲೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ದೆ. ವೈ ಮೀ ಅಂತ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಡಾಕ್ಟ್ರ್ ಅಂದರು, ನೋಡಪ್ಪ ವೈ ಮೀ ಅಂದರೆ ದೇವ್ರು ನಿಂಗೆ ಎಷ್ಟು ವರ್ಷ ಆಯುಸ್ ಕೊಟ್ಟಿಯಾನೋ ಅಷ್ಟು ವರ್ಷ ಇದ್ದೇ ಇರ್ತೀಯ. ವಿ ಆರ್ ಓನ್ಲಿ ಇಂಟ್ರೂಡರ್ಸ್ ಹೂ ವಿಲ್ ಕಮ್ ಆ್ಯಂಡ್ ಗೋ. ಈಗ ಮೈ ಓನ್ಲಿ ರೆಸ್ಪಾನ್ಸಿಬಿಲಿಟಿ ಫಾರ್ ಯು ಈಸ್ ಐ ಟು ಮೇಕ್ ಯು ಕ್ಯಾನ್ಸರ್ ಫ್ರೀ. ಕ್ಯಾನ್ಸರ್ ಫ್ರೀನಾ? ಓಕೆ ಡಾಕ್ಟ್ರೆ, ಕ್ಯಾನ್ಸರ್ ಫ್ರೀ. ಅವ್ರು ಅವಾಗ ನನಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದು, ಪ್ರಶಾಂತ್ ಒಂದೇ ಒಂದು ಇದರಲ್ಲಿ ನೆಗೆಟಿವ್ ಅಂತ ಹೇಳಕ್ಕೆ ಹೋಯಿತು ಅಂದರೆ ವಿಚ್ ಯು ಆರ್ ಗೋನ್ ಟು ಬಿ ಟೋಲ್ಡ್ ಇನ್ ಡೇಸ್ ಟು ಕಮ್ ಇಸ್ ಕೊಲೊನೋಸ್ಕೋಪಿ ಆದಮೇಲೆ ಕೋಲನ್ ಟ್ಯೂಮರ್ ಅಂತ ಏನಿದೆಯೋ ನಿನ್ನ ಇದರಲ್ಲಿ ನೆಗೆಟಿವ್ ಏನಂದರೆ ನಿನಗೆ ಕೊಲೊಸ್ಟೊಮಿ ಬ್ಯಾಗ್ ಅಂತ ಒಂದು ಕೊಡ್ತೀವಪ್ಪ. ಪ್ರಕೃತಿ ನಿಯಮ ಏನಂದರೆ ಮೋಷನ್ ಹೋಗಬೇಕು ಅಂದಾಗ ಅದು ಪ್ರಿಕ್ ಮಾಡುತ್ತೆ, ನೀವು ಮೋಷನ್ಗೆ ಹೋಗ್ತಾರೆ. ಕೆಲವ್ರು 1 ಸತಿ ಹೋಗ್ತಾರೆ, ಕೆಲವ್ರು 2 ಸತಿ ಹೋಗ್ತಾರೆ, ಕೆಲವ್ರು 4 ಸತಿ ಹೋಗ್ತಾರೆ. ನಿಮ್ಮಂಥವ್ರಿಗೆ ಏನಾಗ್ತಿತ್ತು ಅಂದರೆ ಮೋಷನ್ ಹಾರ್ಡಾದಾಗ ಒಳಗಡೆಯಿಂದ ವಿಚ್ ವಿ ಆರ್ ಟ್ರೈನ್ ಟು ಸೇ ದ ಟ್ಯೂಮರ್ ಆ ಪ್ರೆಷರ್ ತೊಗೊಂಡು ಬ್ಲಡ್ನ ಅದು ಫ್ಲೋ ಮಾಡಿಸ್ತಾ ಇತ್ತು. ಆ ಟ್ಯೂಮರ್ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ಹೇಳಿದರು ಡಾಕ್ಟ್ರು. ದಿಸ್ ಈಸ್ ನಾಟ್ ಲೈಕ್ ಅದರ್ ಟ್ಯೂಮರ್, ಲೈಕ್ ನೀವು ಬ್ರೆಸ್ಟ್ ಕ್ಯಾನ್ಸರೇ ಆಗಲಿ, ಲಂಗ್ ಕ್ಯಾನ್ಸರೇ ಆಗಲಿ, ಬ್ರೈನ್ ಏನೇ ಬೇರೆ ಥರ ಟ್ಯೂಮರ್ ಥರ, ಆರ್ ದಿಸ್ ಈಸ್ ಅ ಲೀಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ ಆರ್ ಅ ಟ್ಯೂಮರ್ ಇನ್ ಅದರ್ ವೇ ಅರೌಂಡ್. ನೋಡೋಕೆ ಹೋಯ್ತು ಅಂದರೆ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಐ ಆಮ್ ನಾಟ್ ಮೆಡಿಕಲಿ ಫುಲ್, ಬಟ್ ಅವ್ರು ಹೇಳಿದ್ದು ಏನಂದರೆ ಥೈರಾಯ್ಡ್ ಆದಮೇಲೆ ಇದು ಸೆಕೆಂಡ್ ಈಸ್ ದ ಲೀಸ್ಟ್ ಗ್ರೋಯಿಂಗ್ ಟ್ಯೂಮರ್. ಇದು ಅಷ್ಟು ಈಸಿಯಾಗಿ ಬೇಗ ಸ್ಪ್ರೆಡ್ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಬಟ್ ಇದನ್ನು ಆಪರೇಷನ್ ಅಂತೂ ಮಾಡಿಸ್ಕೊಳ್ಳೇಬೇಕು. ಇದಕ್ಕೆ ರೇಡಿಯೇಷನು, ಕೀಮೋ ಎಲ್ಲ ಏನಕ್ಕೆ ಅದೆಲ್ಲ ಆಮೇಲೆ ಹೇಳ್ತೀನಿ. ಸೊ ನಾನು ಆ್ಯಸ್ ಐ ವಾಸ್ ಟ್ರೈನ್ ಟು ಸೇ, ಅವರು ಹೇಳಿದ್ರು ನಂಗೆ ಹಿಂಗೆ ಮಾಡಿಸ್ಕೊ, ರೆಡಿಯಾಗಿ ಮೆಂಟಲಿ ಬಂದೆ. ನಾನೀಗ ಅದೇ ಕ್ವಶನ್ ಕೇಳಿದ್ನಲ್ಲ ವೈ ಮೀ ಅಂದಾಗ, ನೋಡಪ್ಪ ಐ ಹ್ಯಾವ್ ಟು ಎನ್ಶೋರ್ ಯು ಆರ್ ಕ್ಯಾನ್ಸರ್ ಫ್ರೀ. ನಿಂಗೆ ಎಷ್ಟು ವರ್ಷ ಆಯಸ್ ಕೊಟ್ಟೇನೋ ಅದನ್ನು ದೇವ್ರನ್ನೇನು ಇದು ಮಾಡೋದು. ಎರಡನೇದು ವಾಟ್ ನೆಕ್ಸ್ಟ್ ಅಂದಾಗ ಇಮಿಡಿಯೇಟಾಗಿ ರೇಡಿಯೇಷನ್ ಮಾಡಿಸ್ಕೊ, ದೆನ್ ವಿಲ್ ಕಮ್ ಟು ನೋ, ಬಿಕಾಸ್ ರೇಡಿಯೇಷನ್ ಈಸ್ ಓನ್ಲಿ ಪ್ರೋಸೆಸ್ ವೇರ್ ಯು ವಿಲ್ ಕಮ್ ಟು ನೋ ಹೌ ಬಿಗ್ ಈಸ್ ದ ಟ್ಯೂಮರ್. ನಾವು ಈಚೆ ಕಡೆಯಿಂದ ಟ್ಯೂಮರ್ನ ರೇಡಿಯೇಷನ್ ಕೊಟ್ಟು ಅದನ್ನು ಚಿಕ್ಕದು ಮಾಡ್ತೀವಿ, ಬುಡ ಎಲ್ಲಿದೆ ಅಂತ ಗೊತ್ತಾಗತ್ತೆ. ಅವಾಗ ಇಟ್ ವಿಲ್ ಬಿ ಈಸಿ ಫಾರ್ ಅಸ್ to know where to operate and how to operate. So we'll put you on with a team of other doctors who will do your radiation. ಮೂರನೇದು ವಾಟ್ ನೆಕ್ಸ್ಟ್ ಅಂದ ತಕ್ಷಣ ಇಮಿಡಿಯೇಟಾಗಿ ಮಾಡಿಸ್ಕೊ, ಡಿಲೇ ಮಾಡಬೇಡ. ಹೌ ಮಚ್ ಅಂದಾಗ ದಟ್ಸ್ ನಾಟ್ ಮೈ ಡಿಪಾರ್ಟ್ಮೆಂಟ್, ಬಟ್ ಇದು ಬಂದಿದೆ ಅಂದರೆ ಅನುಭವಿಸ್ಲೇಬೇಕು, ಮಾಡಲೇಬೇಕು, ಹಿಂದೆ ಮುಂದೆ ಯೋಚನೆ ಮಾಡಬಾರದು. ಬಟ್ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋ ಪ್ರಕಾರ ಐ ಥಿಂಕ್ ವಿಚ್ ವಿ ಆಲ್ಸೋ ನೀಡ್ ಟು ರಿಯಲೈಸ್ ಈಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಟೈಮಲ್ಲಿ ದುಡ್ಡು ಎಷ್ಟು ಇದ್ರೂ ಸಾಕಾಗಲ್ಲ ಅಂತಾರಲ್ಲ, ಐ ಥಿಂಕ್ ದಿಸ್ ಈಸ್ ವೈ ಹಳೇ ವಯಸ್ಸಾದವ್ರು ಹೇಳ್ತಿದ್ದು, ದುಡ್ಡು ಇದ್ದಷ್ಟು ನಿಮ್ಗೆ ಒಳ್ಳೆಯದು. ಏನಕ್ಕೆ ಅಂದರೆ ಸೇವಿಂಗ್ಸ್ ಇದಕ್ಕೆ ಹೆಲ್ಪ್ ಆಗುತ್ತೆ. ಅವ್ರ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಬೇಕು. ನಾನು ಈ ವಿಚಾರ ಹೇಳಕ್ಕೆ ಬಂದಾಗ
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೌ ಮೆನಿ ಡೇಸ್ ಲೆಫ್ಟ್ ಅಂದಾಗ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ಡಾಕ್ಟ್ರ್ ಹೇಳಿದ್ರಲ್ಲ ನನಗೆ ಎಷ್ಟು ದಿವಸ ಇದೆಯಪ್ಪ, ನೀನು ಅಷ್ಟು ದಿವಸ ಇದ್ದೇ ಇರ್ತೀಯಾ, ಅದನ್ನು ನಾನು ಹೇಳೋಕ್ಕಲ್ಲ. ಸರಿ, then the COVID initial had started. Then I started to work with Dr. Karthik and his team, who are basically managing all the radio. ತುಂಬ ಒಳ್ಳೆ ಡಾಕ್ಟ್ರು ಅವರು. ನನಗೆ ನೀಟಾಗಿ ಕೂತ್ಕೊಂಡು ದೇ ಡಿಡ್ ಮೈ ಸಮಥಿಂಗ್ ಕಾಲ್ಡ್ ಆ್ಯಸ್ ಮಾರ್ಕಿಂಗ್ಸ್ ಅಂತ ಕೊಟ್ಟು, ಈ ಪೋರ್ಷನ್ ನೀವು ಬೆಳಗ್ಗೆ 1 ತಿಂಗಳು 1.5 ತಿಂಗಳು ಬನ್ನಿ. ಐ ಆಮ್ ಟೆಲಿಂಗ್ ಯು ಮೈ ಎಕ್ಸ್ಪೀರಿಯನ್ಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಕೋವಿಡ್ ಪೀಕ್ ಟೈಮ್ ಹ್ಯಾಡ್ ಜಸ್ಟ್ ಸ್ಟಾರ್ಟೆಡ್. ಬೆಳಗಿನ ಜಾವ ಯಾರೂ ಇರ್ತಿರಲಿಲ್ಲ ರೋಡಲ್ಲಿ, ಮಧ್ಯಾಹ್ನ ಮಾತಾಡ್ಸಂಗಿಲ್ಲ ಬಿಡೋಂಗಿಲ್ಲ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡೇ ಮಾತಾಡಿಸ್ಬೇಕು. Only the person was very close and talking to me, my wife. And as I said, ನನಗೆ 2 ಮಕ್ಕಳು ತುಂಬಾ ಚಿಕ್ಕವರಿದ್ದರು, ಹೇಳೋಂಗಿಲ್ಲ ಏಜ್, ಆ ಥರ ಏಜ್ ಏನೂ ಗೊತ್ತಾಗ್ತಿರ್ಲಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ನನ್ನ ತಂದೆ ಕಾರ್ಯ ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ತಂಗಿ ನಮ್ಮ ತಾಯಿನ USA ಕರ್ಕೊಂಡು ಹೊರಟೋಗಿದ್ಲು. ಸೊ ಶಿ ವಾಸ್ ನಾಟ್ ದೇರ್ ಮೆಂಟಲಿ ಟು ಸಪೋರ್ಟ್ ಮೀ. ನಾನು ನನ್ನ ದುಃಖ ಅಂದರೆ ನೋವನ್ನ ಹೇಳ್ಕೊಳಂಗಿಲ್ಲ, ಅನುಭವಿಸಂಗಿಲ್ಲ ಅಂತಾರಲ್ಲ, ಯಾಕೆ ಗೊತ್ತಾ, ಪ್ಲೀಸ್ ಐ ಆಲ್ಸೋ ರಿಯಲೈಸ್ಡ್ ಹೆಂಡ್ತಿಗೆ ಜಾಸ್ತಿ ಹೇಳಿದ್ರು ಕಷ್ಟ, ಕಡಿಮೆ ಹೇಳಿದ್ರು ಕಷ್ಟ ಅಂತ. ಯಾಕೆ ಅಂದರೆ ಮಕ್ಕಳಿದ್ದಾರೆ, ಶಿ ಹ್ಯಾಸ್ ಟು ಮ್ಯಾನೇಜ್. ಅವರು ಏನು ರಿಯಾಕ್ಷನ್ ಮಾಡೋಂಗಿಲ್ಲ, ಏನು ಹೇಳೋಂಗಿಲ್ಲ, ಬಟ್ ಮಾಡಲೇಬೇಕು. ಸೊ ನಾನು ವಿ ಹ್ಯಾಡ್ ಒನ್ ಪಾರ್ಟ್ ಟೈಮ್ ನನ್ನ ಟೀಮ್ ಮೆಂಬರ್ ಇದ್ದರು. ಐ ಹ್ಯಾವ್ ಡಿಫ್ರೆಂಟ್ ಪ್ಯಾಷನ್ಸ್ ವಿಚ್ ಐ ವರ್ಕ್ ಆನ್. ಅದು ಹೇಳ್ತೀನಿ ನಾನು ಯಾವ ಥರ ಪ್ಯಾಷನಲ್ಲಿ ಕೆಲಸ ಮಾಡ್ತೀನಿ, ಬಿಕಾಸ್ ಐ ಆಕ್ಯುಪೈ ಮೈ ಸೆಲ್ಫ್ ಇನ್ ಅದರ್ ವೇ ಅರೌಂಡ್. ಸೊ ಅವನ ಜೊತೆ ಬೆಳಗ್ಗೆ 5:30-6 ಗಂಟೆಗೆ ರೆಡಿಯಾಗಿ ರೇಡಿಯೇಷನ್ಗೆ ಹೋಗಿ, ಬಟ್ ಡಾಕ್ಟ್ರ್ ಅದನ್ನು ಹೇಳಿದರು, ಯು ಹ್ಯಾವ್ ಟು ಗೋ ಟೇಕ್ ಸಮ್ ಟ್ಯಾಬ್ಲೆಟ್ಸ್, ಆ್ಯಂಡ್ ಟ್ಯಾಬ್ಲೆಟ್ಸ್ ಸ್ಟಾರ್ಟೆಡ್ ಟು ಟೇಕ್ ಟೋಲ್ ಆನ್ ಮೀ. Then I started to realize how difficult it is when you get something like ಏನಾಗತ್ತೆ ಹೇಗಾಗತ್ತೆ. I was on 5000 mg in the morning tablets, evening in 5000 mg tablets ತೊಗೊಳ್ತಾ ಇದೆ. ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಯಿತು. ಆವಾಗ ನಂದು 1 ಶೀಟ್ ಇದ್ದಿದ್ದು ಫೈಲ್ ಹ್ಯಾಡ್ ಬಿಕಮ್ ಫೈಲ್ ಆಫ್ ಅಬೌಟ್ 200 pages ಆಗಿತ್ತು. ಯಾಕೆಂದರೆ ಎಲ್ಲ ರಿಪೋರ್ಟ್ಸ್ ಪಾಪ ಡಾಕ್ಟ್ರ್ ಎಲ್ಲ ಬಟ್ ಮೆಂಟಲಿ ಫಿಸಿಕಲಿ ಐ ಹ್ಯಾಡ್ ನೆವರ್ ಗಿವನ್ ಅಪ್. ಓನ್ಲಿ ಒನ್ಸ್ I had given is ಆ ಕೊಲೆಸ್ಟ್ರೋಮಿ ಬ್ಯಾಗ್ ಬಗ್ಗೆ ಸ್ವಲ್ಪ, ನೋ ಡಿಲೇ, ಪ್ಲೀಸ್ ಡು ನಾಟ್ ಡಿಲೇ. ಯಾವಾಗ ಏನಾಗುತ್ತೆ ಹೇಗಾಗತ್ತೆ ಯಾರಿಗೂ. ಹಾಸ್ಪಿಟ್ಲಲ್ಲಿದ್ದ ಪಕ್ಕದ ಬೆಡ್ಡಲ್ಲಿ ಇದ್ದವರು ಬೆಳಗ್ಗೆ ಇದ್ದವರು ಸಾಯಂಕಾಲ ಇರ್ತಿರ್ಲಿಲ್ಲ, ನೈಟ್ ಇದ್ದವರು ಬೆಳಗ್ಗೆ ಇರ್ತಿರ್ಲಿಲ್ಲ. ನನಗೇನು ಅನಿಸ್ತು ಅಂದರೆ, ನಾನು ಯಾವಾಗಲೂ ನನ್ನ ಬಾಡಿನ ರೆಫರ್ ಮಾಡೋದು ಕಾರ್ ಥರ ಇಲ್ಲ ಯಾವ್ದಾದ್ರು 2 ವೀಲರ್ ಥರ. ನಾವು ಗಾಡಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವೋ ನಿಮ್ಮ ಬಾಡಿನೂ ಅಲ್ಲಿ ಗಾಡಿನೇ ಆಗಲಿ ಅಷ್ಟೇ ಚೆನ್ನಾಗಿ ನೋಡ್ಕೊಳತ್ತೆ. ಎಸ್, ನೀವು ಕಾರ್ನ ಎಷ್ಟು ಸ್ಪೀಡಾಗಿ ಓಡಿಸ್ತೀರೋ ಫಾಸ್ಟಾಗಿ ಓಡ್ತಾಯಿತ್ತು. ಎಸ್, ಬಾಡಿ ಜರ್ಕ್ ತೊಗೊಂಡು ಹಾರ್ಟ್ ಕ್ಯಾನ್ ಬಿ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ಇಂಜಿನ್ ಆರ್ ಕಿಡ್ನಿ ಕ್ಯಾನ್ ಬಿ ಸೇಮ್ ವೇ ಎವ್ರಿ ಬಾಡಿ ಹ್ಯಾಸ್ ಇಟ್ಸ್. ನಾನು ಯೋಚನೆ ಮಾಡಿದ್ದಿಷ್ಟೇ ಸರ್, ನೋಡೋ